ವಿಚಾರವಾಗಿ ಇವತ್ತು ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗುರುವಾರ ಒಂದು ನಗರ ಠಾಣಾ ವ್ಯಾಪ್ತಿಗೆ ಒಂದು ಲೆಟರ್ನ ಕೊಡ್ತೀರಿ, ಪರ್ಮಿಷನ್ ಕೊಡಿ ಸರ್, ಈ ತರ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತಾ ಇದ್ದೀರಿ, ಇದ್ರಿಗೆ ಒಂದು ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸಂದೇಶ್ ಅವ್ರು ಬರ್ಬೇಕಾಗಿತ್ತು, ಸಂದೇಶ್ ಅಣ್ಣ ಅವ್ರು ಬರ್ಬೇಕಾಗಿತ್ತು. ಆ ಸಂದೇಶ್ ಅಣ್ಣ ಬರ್ಬೇಕಾದ್ರೆ ನೆನ್ನೆ ಸಾಯಂಕಾಲ ಫೋನ್ ಮಾಡ್ತಾರೆ, ಅವ್ರ ಮೇಲೆ ಒಂದು FIR ಆಗಿದೆ ಚಿಂತಾಮಣಿಯಲ್ಲಿ, ಅವ್ರೇನು ಬಂದ್ರೆ ಕಾನೂನು ರೀತಿ ಅವ್ರು ಬಂಧಿಸುವಂತ ಕೆಲಸಗಳು ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಹೋರಾಟಗಾರನ ಬಂಧಿಸ್ತೀರಿ ನೀವು, ಆದ್ರೆ ಈ ತರ ಭೂ ಕಬಳಿಕೆ ಮಾಡ್ತಿರ್ತಕ್ಕಂಥವ್ರನ್ನ ಯಾಕೆ ಬಂಧಿಸಕ್ಕಾಗಿಲ್ಲ ಸ್ವಾಮಿ? ಯಾಕೆ ಬಂಧಿಸಕ್ಕಾಗಿಲ್ಲ? ಇವತ್ತು ಬರೀ ಅನ್ಯಾಯ ಆಗಿರ್ತಕ್ಕಂಥವ್ರು ಬಡವರ ವಿರುದ್ಧ ಅವ್ರ ಪರವಾಗಿ ಯಾರು ಹೋರಾಟ ಮಾಡಕ್ ಬರ್ತಾರ ಅಂತ ಅವ್ರ ಮೇಲೆ FIR ಆಗ್ತಿರಲ್ಲ, ಈ ಅನ್ಯಾಯ ಕಣ್ಣಿಗೆ ಕಾಣ್ತಾ ಇದೆ. ಇದ್ರ ಮೇಲೆ ನೀವ್ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ? ಇವತ್ತು ಸಂದೇಶ್ ಅವರು ಬಂದಿದ್ರೆ ಬಂಧನ ಆಗ್ತಾ ಇತ್ತು. ಹಾಗಾದ್ರೆ ಈ ಬಡವರ ವಿರುದ್ಧ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದೇ ತಪ್ಪ? ಆ ಜಾಗಗಳಿಗೆ ಹೋಗಿ ಅವ್ರ ವಿರುದ್ಧ ಹೋರಾಟ ಮಾಡೋದೇ ತಪ್ಪ? ಏನ್ ನಡೀತಾ ಇದೆ? ನಾವು ಎಲ್ಲಿ ಬದುಕ್ತಾ ಇದ್ದೀರಿ? ನಾವು ನಾಗರಿಕರ ಇನ್ನೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಸೂಕ್ತವಾದ ತನಿಖೆ ಆಗ್ಬೇಕು. ಒಬ್ರು ಹೋರಾಟರ ಮೇಲೆ ನೀವು ಇಮಿಡಿಯೇಟ್ಲಿ FIR ಆಗ್ತೀರಂದ್ರೆ ಹೋರಾಟವನ್ನ ದಮನ ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ಬಡವರು ಈ ತರ ಆಗ್ತಾ ಇದ್ರೆ, ಬಡವರು ಇನ್ನ ಬಡವರಾಗೆ ಉಳಿದ್ರೆ ಇನ್ನ ಎಷ್ಟು ವರ್ಷ ಆಗ್ಬೇಕಾಗುತ್ತೆ? ಇವ್ರು ಬಡವರು ಶ್ರೀಮಂತರಾಗಕ್ಕೆ ಸರ್ಕಾರದಿಂದ ಸೌಲಭ್ಯ ಪಡ್ಕೊಳಕ್ಕೆ ಇನ್ನ ಎಷ್ಟು ವರ್ಷ ಬೇಕಾಗುತ್ತೆ? ಇವತ್ತು ಬಡವರ ಪರವಾಗಿ ಬರ್ತಕ್ಕಂಥ ಹೋರಾಟದ ಮೇಲೆ ನೀವು FIR ಮಾಡಿ ಆ ಸಂಘಟನೆಗಳನ್ನ ದಮನ ಮಾಡಕ್ ಹೋಗಿದ್ದೀರಲ್ಲ, ನೀವೇನ್ ಮಾಡಕ್ ಹೋಗಿದ್ರಿ ಸ್ವಾಮಿ? ನೀವೇನ್ ಈ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಕ್ ಹೋಗಿದ್ರಿ? ಹಾಗಾದ್ರೆ ಬಡವರಾಗೆ ಉಳಿಬೇಕಾ? ಈ ವಿಚಾರವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಏನು ಅಕ್ರಮ ಎಸಗಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು. ಅವ್ರ ಮೇಲೆ FIR ಆಗಂತ ಕೆಲಸ ಆಗ್ಬೇಕು. ಇವತ್ತು ನ್ಯಾಯಬದ್ಧವಾಗಿ ಹೋರಾಟ ಮಾಡೋರ್ ಮೇಲೆ FIR ಆಗೋದೇನು? ಅಕ್ರಮ ಮಾಡಿ ಕಣ್ಣು ಕಾಣಿಸ್ತಾ ಇದ್ರೆ FIR ಯಾಕೆ ಮಾಡ್ತಾ ಇಲ್ಲ? ಸರ್ಕಾರದಿಂದ ಕೊಟ್ಟಿದ್ದಾರೆ ನುಗ್ತಳಿದು 20 ಎಕರೆ ಒತ್ತುವರಿ ಆಗಿದೆ ಅಂತ ಸರ್ಕಾರ ಪಾಣಿಗಳು ಅಂತ ಕೊಟ್ಟಿದ್ದಾರೆ, ಇನ್ನ ಒತ್ತುವರಿ ತೆರವುಗೊಳಿಸ್ತಾನೆ ಇಲ್ಲ. ಆದ್ರೆ ಆ ಹೋರಾಟಗಾರ ಮೇಲೆ FIR ಆಗುತ್ತೆ, ಕಾನೂನು ರೀತಿ ಎಲ್ಲ ಆಗುತ್ತೆ ಸರ್. ಅದೇ ಸರ್, ಇವತ್ತು ಸಂದೇಶ್ ಅಣ್ಣ ಬರ್ತಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಆಗ್ಬೇಕು ಅಂತ ಇಷ್ಟೊಂದು ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ ಸರ್. ಮಾಡ್ಲಿ ಸರ್, ನಿಮ್ಗೂ ಇರ್ಲಿ. ಆದ್ರೆ ಏನಿವತ್ತು ಬಡವರ್ಗೆ ನ್ಯಾಯ ಕೊಡ್ಸಂತ ಕೆಲಸ ನೀವು ಮಾಡಿ. ಬಡವರು ಬೀದಿಯಲ್ಲಿ ಸುಮ್ನೆ ಬರ್ತಾ ಇಲ್ಲ ಸರ್. ನೀವು ತನಿಖೆ ಮಾಡ್ರಿ, ಎಲ್ಲಾ ಬಡವ್ರ ಮೇಲೆ FIR ಹಾಕ್ರಿ. ಅನ್ಯಾಯ ಆಗಿದೀವಲ್ಲ ಅಂತ ನೀವೇ ಚೆಕ್ ಮಾಡಿ. ಏನಾದ್ರೂ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡ್ಸಿ, ಏನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮ ಮೇಲೇನೆ ಕಾನೂನು ರೀತಿ ಕ್ರಮ ಕೈಗೊಳಿಸಿ. ನಮ್ಮದ್ ಬಂದು ನುಗ್ತಳ್ಳಿ ಸರ್ವೆ ನಂಬರ್ ಅಲ್ಲಿ ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು ಅಂತ ಬಂದಿದೀವಿ. ಏನು ತಿದ್ದುಪಡಿ ಮಾಡಿ ಏನು ದಾಖಲೆಗಳು ಹಾಕೊಂಡಿದಾರ ಅವರು ತಾಲೂಕ್ ಆಫೀಸ್ ಅಲ್ಲಿ ಅವರೇ ಇರ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಅವರೇ ಇರ್ತಾರೆ, ಎಲ್ಲಿ ನೋಡಿದ್ರು ಅವರೇ ಇರ್ತಾರೆ. ನಾವ್ ಏನ್ ಕೊಟ್ರು ನಮ್ಗೇನು ಮಾಡ್ಕೊಡಲ್ಲ. ನಾವ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ರು ನಮ್ಮ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳಲ್ಲ. ಸುಮಾರು ಸರಿ ಒಂದು 20 ವರ್ಷದಿಂದ ನಾವು ಇದೇ ಸಮಯದಲ್ಲೇ ಇದೇ ತರನೇ ಒಂದ್ ಕಂಪ್ಲೇಂಟ್ ಕೊಟ್ರು, ಇಲ್ಲಿ ಅರ್ಜಿ ಕೊಟ್ರು, ಏನು ರೆಸ್ಪಾನ್ಸ್ ಇಲ್ಲ. ಅವ್ರು ಸುಮಾರು ಅಂದ್ರೆ ಒಂದು 80 ಎಕರೆ 100 ಎಕರೆವರೆಗೂ ಹಾಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರ ಮೇಲೆನೆ ಮೊನ್ನೆ ಬಂದ್ರೆ ಸಂದೇಶ್ ಅಣ್ಣ ಬಂದು ಹೋರಾಟ ಮಾಡ್ಕೊ ಬಂದ್ರೆ ನಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIRಗಳು ಮಾಡಿಸ್ತಾರೆ. ಏನು ನಾವು ಹೋಗಿರೋದು ಬಡವ್ರಕೋಸ್ಕರ, ಏನೋ ನಮ್ ಬಡವ್ರಿಗೆ ಅನ್ಯಾಯ ಆಗೈತೆ ಅಂತ ಸಂದೇಶ್ ಅಣ್ಣ ಬಂದ್ರೆ ಅವ್ರ ಮೇಲೆ FIRಗಳು ಮಾಡಿಸ್ತಾರೆ. ಆ ತರ ಏನ್ ಮಾಡಿದಾರೆ? ಅವ್ರು ಹೋದ್ರೆ ಅವ್ರ ಮೇಲೆ ಹಂಗೆ ಕ್ರಮ ತಗಂತಾರೆ. ನಾವ್ ಹೋದ್ರೆ ನಮ್ಮ ಕಂಪ್ಲೇಂಟ್ಗಳೇ ನೋಡಲ್ಲ. ಅದು ಒಂದು. ಆಮೇಲೆ ಸರ್ಕಾರ ಮೇಲೆನೆ ಚಾಲೆಂಜ್ ಮಾಡಿದಾನೆ. ನಾನ್ ಮಾಡಿರೋದಲ್ಲ, H ರಾಜರತ್ನಂ ಅಂತ ಸರ್ಕಾರ ಮೇಲೆ ಚಾಲೆಂಜ್ ಮಾಡಿದ್ದಾನೆ. ಏನಪ್ಪಾ ಇದೆಲ್ಲಾನು ದರ್ಖಾಸ್ತ್ ಮೂಲಕ ಬಂದೈತಂದ್ರೆ ದರ್ಖಾಸ್ತ್ ಮೂಲಕ ನಾವ್ ಮಾಡಿರೋದಲ್ಲ, ಫೇಕ್ ಎಂಟ್ರಿ ಮಾಡಿದಾನೆ. ಅಧಿಕಾರಿಗಳಿಗೆ ಏನ್ ಕಣ್ಣುಗಳಿಲ್ಲೇನ್ರಿ? ಅವ್ರಿಗೆ ಏನಾಗಿದಾರೆ? ಅವ್ರು ಮಾಡಿರೋದು ನಾನೇನಕ್ ಮಾಡ್ತೀನ್ರಿ? ಫೇಕ್ ಎಂಟ್ರಿ ಮಾಡಿದಾರೆ, ಅಧಿಕಾರಿಗಳನ್ನ ಕೇಳ್ಕೊಳ್ರಿ ಹೋಗಿ ಅಂತೇಳಿ ಎಲ್ಲ ಈ ತರ ಎಲ್ಲಾನು ಅಧಿಕಾರಿಗಳನ್ನೇ ಬೈತಾರೆ. ಇಷ್ಟು ದಿನ ಅವರು ಬೈದು ಎಷ್ಟು 3 ತಿಂಗಳಾಯ್ತು. ಇಷ್ಟು ದಿನ ಅಲ್ಲಿನ ವಿಡಿಯೋಗಳಲ್ಲಿ ಎಲ್ಲ ನೋಡಿ ಈ ಅಧಿಕಾರಿಗಳದ್ ಏನ್ ಮಾಡ್ತಾ ಇದಾರೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ? AC ಆಗ್ಲಿ, ತಹಸೀಲ್ದಾರ್ ಆಗ್ಲಿ, DC ಆಗ್ಲಿ ಆ ತರ ನುನ್ಸಾಗ್ ಬಂದಿದಾನಲ್ಲ. ನಾನ್ ಮಾಡಿರೋದಲ್ಲ, ಇದು ಎಲ್ಲ ಸರ್ಕಾರ ಮಾಡಿರೋದು, ನಾನ್ ಮಾಡಿಲ್ಲ. ಸರ್ಕಾರನ ಕೇಳ್ಕೊಳ್ರಿ ಹೋಗಿ. ಅವ್ರನ್ನೇನ್ ಕೇಳೋದ್ ನಾವು? ಸರ್ಕಾರ ಅಲ್ಲಿ ಕೇಳಿದ್ರೆ ಅವ್ನ ಕ್ರಮನೇನೆ ತಕೊಂಡಿಲ್ಲ.
ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ, ಏನು ಮಾತಾಡಿ ಇಲ್ಲ. ಅವ್ರನ್ನೇನ ಕರ್ಸಿದಾರ, ಇಲ್ಲ ಮಾತಾಡಿದಾರ, ಏನಪ್ಪಾ ಸರ್ಕಾರ ಮೇಲೆ ನೀವ್ ಚಾಲೆಂಜ್ ಮಾಡಿದಿರಲ್ಲ, ಏನ್ ಮಾಡಿದೀರಾ ನೀವು ಅಂತ. ಆ ರಾಜರತ್ನಂ ಏನಂತ, ನಾನಿನ್ನ ಚೆನ್ನಾಗಿದ್ದೀನಿ ರೀ, ನಾನಿನ್ನ ಚೆನ್ನಾಗಿದ್ದೀನಿ, ಏನಾಯ್ತು, ಏನ್ ಮಾಡ್ತೀರಾ ನೀವು, ಎತ್ ಮಾಡ್ತೀರಾ ಅಂತ ಬೆದರಿಕೆ ಆಗ್ತಾನೆ. ಅಂತವ್ರನ್ನ ಅಧಿಕಾರಿ